ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಎ.ಬಿ.ಡಿವಿಲಿಯರ್ಸ್ ನಮ್ಮ ಎ.ಬಿ.ಡಿ ಅವರಿಗೆ ಅನ್ನಿಸಿದ ಪ್ರಕಾರ ಎಂಟೈರ್ IPL ಹಿಸ್ಟ್ರಿನ ತೆಗೆದು ನೋಡ್ತು ಅಂತಂದ್ರೆ ಅವರಿಗೆ ಇದು ಬೆಸ್ಟ್ 11 ಅಂತ ಅನಿಸಿದೆ ಅಂತ ಕಾಣಿಸುತ್ತೆ. ನಮಗೆ ಯಾಕೋ ಹೆವಿ ಬೆಸ್ಟ್ ಅಂತ ಅನ್ನಿಸ್ತಾ ಇಲ್ಲ. ನಾನು 11 ನೋಡಿದೆ, ಫುಲ್ ಹೆವಿಲಿ ಕನ್ವಿನ್ಸಿಂಗ್ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಅವರ 11 ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮಗ್ಗ. ಅವರು ಓಪನಿಂಗ್ ಸ್ಲಾಟಲ್ಲಿ ಇಟ್ಟಿದ್ದಾರೆ ಇಟ್ಸ್ ವೀರೇಂದ್ರ ಸೆಹ್ವಾಗ್ ಅಂಡ್ ರೋಹಿತ್ ಶರ್ಮಾ ಆಸ್ ದ ಬೆಸ್ಟ್ ಓಪನರ್ಸ್ ಆಫ್ IPL ಹಿಸ್ಟ್ರಿ ಅಂತ ಇಟ್ಟಿದ್ದಾರೆ. ಸೊ ಬೆಸ್ಟ್ ಓಪನರ್ಸ್ ಇವರೇನಾ? ಇವ್ರಿಗಿನ ಜಾಸ್ತಿ ಸ್ಕೋರ್ ಯಾರು ಮಾಡೇ ಇಲ್ವಾ? ಇವ್ರಿಗಿನ ಜಾಸ್ತಿ ಇಂಪ್ಯಾಕ್ಟ್ ಯಾರು ಮಾಡೇ ಇಲ್ವಾ ಅಂತ ಕೇಳಿದ್ರೆ ಮಾಡಿರಬಹುದು, ಮಾಡಿದ್ದಾರೆ. ಆ್ಯಂಡ್ ಇವ್ರಿಗೆ ಅನಿಸಿರೋ ಪ್ರಕಾರ ಅವ್ರ ಪರ್ಸನಲ್ ಪರ್ಸ್ಪೆಕ್ಟಿವ್ ಬೇರೆ, ವೀರೇಂದ್ರ ಸೆಹ್ವಾಗ್ನ ಅವ್ರು ನೋಡ್ತಿದ್ದಂಥ ರೀತಿನೇ ಬೇರೆ. ವೀರೇಂದ್ರ ಸೆಹ್ವಾಗ್ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲಿಂದನೇ ಅಟ್ಯಾಕ್ ಮಾಡುವಂಥ ಪ್ಲೇಯರು. ಸೊ ಆದ್ದರಿಂದ ಇವ್ರಿಗೆ ಅವರು ಸಿಕ್ಕಾಪಟ್ಟೆ ಸಖತ್ ಓಪನರ್ ಅಂತ ಅನಿಸಿದೆ ಅಂತ ಕಾಣಿಸುತ್ತೆ. ಇಲ್ಲಿ IPL ಹಿಸ್ಟ್ರಿನ ಇವರು ಸ್ಟ್ಯಾಟ್ಸ್ ಪ್ರಕಾರ ಗಮನ ಇಟ್ಬಿಟ್ಟು ನನ್ನ ಪ್ರಕಾರ ಮಾಡಿಲ್ಲ ಅಂತ ಕಾಣಿಸುತ್ತೆ. ಸ್ಟ್ಯಾಟ್ಸ್ ಪ್ರಕಾರ ನೋಡ್ತಂದ್ರೆ ಖಂಡಿತ ವೀರೇಂದ್ರ ಸೆಹ್ವಾಗ್ ಅಂತೂ ಬರೋದಿಲ್ಲ. ಯಾಕಂದರೆ ಅವ್ರ ಸ್ಟ್ಯಾಟ್ಸೇ ಬೇರೆ, IPL ಓಪನರ್ ಸುಮಾರು ಜನ ಇವಾಗ ರೋಹಿತ್ ಶರ್ಮಾ ಅವ್ರ ಸ್ಟ್ಯಾಟ್ಸ್ನೇ ಬೇರೆ, ವೀರೇಂದ್ರ ಸೆಹ್ವಾಗ್ ಅವರ ಸ್ಟ್ಯಾಟ್ಸ್ನೇ ಬೇರೆ. ಯಾಕಂದರೆ ಸಿಕ್ಕಾಪಟ್ಟೆ ಮ್ಯಾಚ್ನ ಆಡಿರೋದಿಲ್ಲಿ ರೋಹಿತ್ ಶರ್ಮಾ ಅವರು, ವೀರೇಂದ್ರ ಸೆಹ್ವಾಗು ಸಿಕ್ಕಾಪಟ್ಟೆ ವರ್ಷಗಳ ಹಿಂದೆನೇ ರಿಟೈರ್ಮೆಂಟ್ನ ತಗೊಂಡಂಥವ್ರು. ಸೊ ಅವ್ರಿಗೆ ಅನಿಸಿದೆ ಅಂತ ಕಾಣಿಸುತ್ತೆ. ಸ್ಟ್ಯಾಟ್ಸ್ ಎಲ್ಲ ನೋಡ್ತಾರೆ ಇಲ್ಲಿ ಖಂಡಿತ ಇಲ್ಲಿ ಆಲ್ಮೋಸ್ಟ್ 50% ಇಲ್ಲಿ ಯಾರು ಬರೋದೇ ಇಲ್ಲ. ಇನ್ನು ಬೇರೆಯವ್ರನ್ನ ಬರ್ತಾರೆ ಸ್ಟ್ಯಾಟ್ಸ್ ಪ್ರಕಾರ ನೋಡ್ತಾರೆ. ಸ್ಟ್ಯಾಟ್ಸ್ ಪ್ರಕಾರ ಇಲ್ಲಿ ಇವರು ಅನಲೈಸ್ ಮಾಡೇ ಇಲ್ಲ. ಇವ್ರು ಅನಲೈಸ್ ಮಾಡೋದು ಸ್ಕಿಲ್ ಪ್ರಕಾರ. ಇಲ್ಲ ಆಗೋರು ಇವರೇ ಆಲ್ ಟೈಮ್ ಬೆಸ್ಟ್ ಅನ್ನೋ ಥರ ಸ್ಕಿಲ್ ಪ್ರಕಾರ ಅನಲೈಸ್ ಮಾಡಿರೋ ಥರ ಕಾಣಿಸಿದೆ. ವೀರೇಂದ್ರ ಸೆಹ್ವಾಗ್ ನಾಟ್ ಓಕೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸ್ಟ್ಯಾಟ್ಸ್ ಎಲ್ಲ ನೋಡಿದ್ರೆ ನಾಟ್ ಓಕೆ ಅಂತ ಹೇಳ್ಬೋದು. ಬಟ್ ಆಸ್ ಎ ಓಪನರ್ ನೋಡ್ತು ಅಂದರೆ ಸಖತ್ ಪ್ಲೇಯರ್ನೇ. ರೋಹಿತ್ ಶರ್ಮಾ ಸ್ಟ್ಯಾಟ್ಸ್ ಗಿಟ್ಸ್ ಎಲ್ಲ ನೋಡ್ತಂದ್ರೆ ಓಕೆ ಕರೆಕ್ಟಾಗಿರೋನೇ ಆಯ್ಕೆ ಮಾಡಿದರೆ ಅಂತ ಹೇಳ್ಬೋದು. ಇನ್ನು ಬೇಜಾನ್ ಓಪನರ್ಸ್ಗಳಿದ್ದಾರೆ ಇವರು. ಎಕ್ಸಾಂಪಲ್ ತೊಗೊಂತು ಅಂತಂದರೆ ಗೇಲ್, ನಮ್ಮ RCB ಗೇಲ್ನೇ ಬಿಟ್ಬಿಟ್ಟಿದ್ದಾರೆ. ಓಕೆ ಗೇಲ್ ಇವ್ರಿಗೆ ಅನಿಸಿಲ್ಲ ಅಂತ ಕಾಣಿಸಿದೆ ಬೆಸ್ಟ್ ಓಪನರ್ ಅಂತ, ಅದಕ್ಕೋಸ್ಕರ ಅವ್ರನ್ನ ಈಚೆಗೆ ಇಟ್ಟಿದ್ದಾರೆ. ನಂಬರ್ 3 ಇಟ್ಸ್ ವಿರಾಟ್ ಕೊಹ್ಲಿ ಅಂತ ಹೇಳಿದರೆ ಆಬ್ವಿಯಸ್ಲಿ ಇಡಲೇಬೇಕು. IPL ಹಿಸ್ಟ್ರಿಲೇ ಹೈಯೆಸ್ಟ್ ರನ್ ಗೇಟರು. ಇವ್ರು ಹಿಡ್ದಾಗೆ ಬೇರೆಯವ್ರನ್ನ ಯಾರು ನೀಡೋಕ್ಕಾಗುತ್ತೆ ಇವರು. ನಂಬರ್ 4 ಅವರು ಇಟ್ಟಿದ್ದಾರೆ ಇಟ್ಸ್ ಅವ್ರನ್ನವರೇ ಇಟ್ಕೊಂಡಿದ್ದಾರೆ. ಎ.ಬಿ.ಡಿವಿಲಿಯರ್ಸ್ ಇಟ್ಕೊಂಡಿದ್ದಾರೆ ನಂಬರ್ 4 ಎಲ್ಲಾಗೋರು ನಾನೇ ಬೆಸ್ಟು, ನಾನೇ ಅಂದರೆ ಅವ್ರನ್ನ ತೆಗೆದಾಕಾಗುತ್ತೆ ಆಗೋರು. IPL ಅವ್ರು ಬೆಸ್ಟು ಅಂತ ಹೇಳ್ಕೊಳ್ಳೇಬೇಕು. ಆ್ಯಂಡ್ ಅವ್ರು ಬೆಸ್ಟು ಕೂಡ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಅನ್ಸುತ್ತೆ ನನಗೆ. ನಂಬರ್ 5 ಇಟ್ಸ್ ಬೆನ್ ಸ್ಟೋಕ್ಸ್ ಅಂತ ಹೇಳಿದರೆ ಏನು ಬೆನ್ ಸ್ಟೋಕ್ಸ್, ಬದನೇಕಾಯಿ ಬೆನ್ ಸ್ಟೋಕ್ಸು. ಅಲ್ಲಿ ಬೆನ್ ಸ್ಟೋಕ್ಸ್ ಬರ್ತಾರೆ ಹೋಗ್ತಾರೆ. ಏನು ಎಷ್ಟು ಸೀಸನ್ ಆಡಿದ್ದಾರೆ ಬೆನ್ ಸ್ಟೋಕ್ಸಲ್ಲಿ? ಆಡಿದ್ರೆ ಒಂದು 4-5 ಸೀಸನ್ ಆಡಿದ್ರೆ ಅದು ಹೆಚ್ಚು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಸೀಸನ್ ಆಡಿದರೆ ಬೆನ್ ಸ್ಟೋಕ್ಸ್ ಅಂತ. ಬರ್ತಾರೆ ಹೋಗ್ತಾರೆ, ಒಂದೊಂದು ಸೀಸನ್ ಆಡೋದೇ ಇಲ್ಲ. ಮಧ್ಯದಲ್ಲಿ ಸುರೇಶ್ ರೈನಾ ಅಂತ ಪ್ಲೇಯರ್ನ ಬಿಟ್ಬಿಟ್ಟು ನೀವು ಇಲ್ಲಿ ನಂಬರ್ 5 ಸ್ಟಾಕ್ಸ್ನ ಇಡ್ತೀರಾ ಅಂತಂದರೆ ಇದು ಕನ್ವಿನ್ಸಿಂಗ್ ಆಗಿ ಅನಿಸುತ್ತೆ ನನಗೆ. ಕನ್ವಿನ್ಸಿಂಗ್ ಆಗಿ ಬದನೇಕಾಯಿ ಅನ್ಸೋದಿಲ್ಲ. ಇವ್ರು ಏನೋ ಬ್ಯಾಲೆನ್ಸ್ ತಗೊಂಬರೋದಕ್ಕೆ ಈ ಥರ ಮಾಡಿದ್ರೆ ಅಂತ ಕಾಣಿಸುತ್ತೆ. ಬೆನ್ ಸ್ಟೋಕ್ಸ್ ಲಿಟ್ರಲ್ಲಿ ನನಗೇನೋ ಆಲ್ ಟೈಮ್ ಬೆಸ್ಟು ಇವರು ಅಂತ ಹೇಳೋದಕ್ಕೆಲ್ಲ ಆಗೋದಿಲ್ಲ. ಯಾಕಂದರೆ ಇವ್ರಿಗೆ ಅವಕಾಶ ಸಿಕ್ಕಿದ್ರು ಕೂಡ IPLಗೆ ಟಾಟಾ ಬೈ ಬೈ ನಾನು ಆಡಲ್ಲ ಅಂತ ಒಂದು 2-3 ಸೀಸನ್ ಹೋಗಿದ್ರು ಆಲ್ರೆಡಿ. ಅದಕ್ಕೆ ನಾನು ಬೆನ್ ಸ್ಟೋಕ್ಸ್ನ ಇಲ್ಲಿ ಕನ್ಸಿಡರೇಷನ್ಗೆ ನಾನು ತಗೊಳ್ತಾ ಇಲ್ಲ. ಅಂದರೆ ಇವ್ರ ಪ್ರಕಾರ ಅವ್ರು ಹೇಳಿದ್ದಾರೆ. ಬಟ್ ನಾನು ಒಂಥರ ನನ್ನ ಲೆವೆನಲ್ಲಿ ಇವರು ಇರೋದಿಲ್ಲ, ನನ್ನ ಬೆಸ್ಟ್ ಲೆವೆನಲ್ಲಂತೂ ಇವರಂತೂ ಖಂಡಿತ ಇರೋದಿಲ್ಲ. ನಂಬರ್ 6 ಇಟ್ಸ್ MS ಧೋನಿ ಅಂತ ಹೇಳಿದರೆ. ಆಮೇಲೆ ನಂಬರ್ 7 ಇಟ್ಸ್ ರವೀಂದ್ರ ಜಡೇಜಾ. ಇವರಿಬ್ಬರು ಇದ್ದಂಗೆ ಒಂಥರ ಒಂದು ಎಕ್ಸ್ಪೆಷಲಿ MS ಧೋನಿ ಇದ್ದಂಗೆ ಒಂಥರ IPL ಒಂಥರ 0-0 ಇದ್ದಂಗೆ ಇರುತ್ತೆ. ಸೊ ಒಂಥರ MS ಧೋನಿ ಅವರು ಇರಲೇಬೇಕು. ಆ್ಯಂಡ್ ಅವ್ರು ಇದ್ದಾರೆ MS ಧೋನಿ ಆ್ಯಂಡ್ ರೋಹಿತ್ ಶರ್ಮಾ ಇರಲೇಬೇಕು. ಯಾಕೆಂದರೆ ಮೋಸ್ಟ್ ಟೈಮ್ IPL ವಿನ್ನಿಂಗ್ ಚಾಂಪಿಯನ್ಸು. ಸೊ ಇಲ್ದಂಗೆ IPL ಇರೋಕ್ಕಾಗುತ್ತೆ. ಅವರು ಆಲ್ಮೋಸ್ಟ್ ಎಲ್ಲ ಸೀಸನು ಆಡಿರುವಂಥ ಪ್ಲೇಯರು. ರವೀಂದ್ರ ಜಡೇಜಾನು ಕೂಡ ಅಷ್ಟೇ ಇಂಪ್ಯಾಕ್ಟ್ನ CSKಗೆ ಮಾಡಿದರೆ. ಚಾಂಪಿಯನ್ ಆಗೋದ್ರಲ್ಲಿ ಕ್ರೂಷಿಯಲ್ ರೋಲ್ನ ರವೀಂದ್ರ ಜಡೇಜಾ ಕೂಡ ನಿಭಾಯಿಸಿದರೆ, ಫೈನಲ್ಸಲ್ಲಿ ಎಕ್ಸ್ಪೆಷಲಿ. ಸೊ ಅವ್ರು ಇರಲೇಬೇಕು ರವೀಂದ್ರ ಜಡೇಜಾನು ಕೂಡ. ಯಾಕಂದರೆ ಅಂಥ ಆಲ್ರೌಂಡರು ರವೀಂದ್ರ ಜಡೇಜಾ. ಅದು ಥ್ರೂಔಟ್ ದ ಇಯರ್ ಪ್ರೂವ್ ಮಾಡ್ಕೊಂಬಂದಿದ್ದಾರೆ, ಥ್ರೂಔಟ್ ದ ಇಯರ್ಸ್ ಪ್ರೂವ್ ಮಾಡ್ಕೊಂಬಂದಿದ್ದಾರೆ. ನಂಬರ್ 8 ಇಟ್ಸ್ ರಾಶಿದ್ ಖಾನು. ಸೊ ಬೆಂಕಿ ಸ್ಪಿನ್ನರು ಒಪ್ಕೊಳ್ಬೋದು ಇವ್ರನ್ನ ಬೇಕಾದರೆ. ಇವಾಗ ರೀಸೆಂಟಾಗಿ ಸ್ವಲ್ಪ ಹೊಡ್ಸ್ಕೊತಿರ್ಬೋದು ಅಷ್ಟೇ. ಬಟ್ ರಾಶಿದ್ ಖಾನ್ನ ಆಡೋದಕ್ಕೇ ಎದುರುಕೊಳೋರು ಒಂದು ಕಾಲದಲ್ಲಿ. ಇವಾಗಲೂ ಎದುರುಕೊಂತಿರೋ ಒಂದು ರೇಂಜಿಗೆ, ಬಟ್ ಅಷ್ಟೊಂದು ಎದುರುಕೊಳೋದಿಲ್ಲ. ಬಟ್ ರಾಶಿದ್ ಖಾನ್ ತಿನ್ಕೊಂಬಿಡೋಣ ಅವರು 4 ಓವರ್ ಅಂತ ಯಾವಾಗಲೂ ಅನ್ಕೊತಿದ್ದಂಥ ಪ್ಲೇಯರ್ ಸ್ಪಿನ್ ಡಿಪಾರ್ಟ್ಮೆಂಟ್ಗೆ ಬಂತು ಅಂದರೆ IPL ಆಗಿರಲಿ ಬೇರೆ ಕಡೆ ಎಲ್ಲೇ ಆಗಿರಲಿ ಅದು ಇಟ್ಸ್ ರಾಶಿದ್ ಖಾನ್ನೇ. ಸೊ ಅದಕ್ಕೋಸ್ಕರ ಆಲ್ ಟೈಮ್ ಬೆಸ್ಟಲ್ಲಿ ಇವರು ಲೆವೆನಲ್ಲಿ ಇಟ್ಟಿರೋದ್ರಿಂದ ನನಗೇನು ಇವ್ರದ್ದೇನೋ ಬೇಜಾರು ಅನ್ನಿಸ್ತಿಲ್ಲ ನನಗೆ. ನಂಬರ್ 9 ಇಟ್ಸ್ ಭುವನೇಶ್ವರ್ ಕುಮಾರ್ನ ಇಟ್ಟಿದ್ದಾರೆ. ಭುವಿ ಸಖತ್ ಬೌಲಿಂಗ್ನ ಮಾಡಿದ್ದಾರೆ ನನ್ನ ಪ್ರಕಾರ ಅಂತ ಎ.ಬಿ.ಡಿ.ವಿಲಿಯರ್ಸ್ ಅವರು ಹೇಳಿದ್ದಾರೆ. ಸೊ ಅದೇ ಹೇಳಿದ್ರೆ ಸ್ಟ್ಯಾಟ್ಸು ಗಿಟ್ಸು ಎಲ್ಲ ತೊಗೊಂಡು ಇಲ್ಲಿ ಪಕ್ಕಾ ಇಟ್ಟಿದ್ದಾರೆ ಅಂತ ಹೇಳ್ತಿಲ್ಲ. ಅವ್ರಿಗೆ ಯಾವ್ದು ಬೆಸ್ಟು ಅನಿಸುತ್ತೋ ಅದನ್ನು ತಗೊಂಬಂದು ಇಟ್ಟಿದ್ದಾರೆ. ನಂಬರ್ 10 ರಬಾಡ. ಸೀರಿಯಸ್ಲಿ
ರಬಾಡ ಗೊತ್ತು ಬೆಸ್ಟ್ ಬೌಲರ್ ಅಂತ, ಒಂದೆರಡು ಸೀಸನ್ ಇಂಪ್ಯಾಕ್ಟ್ ಮಾಡಿದ್ದಾರೆ. ಬಟ್ ಆಲ್ ಟೈಮ್ ಬೆಸ್ಟ್ ಅಂತ ನನಗೇನೋ ಅನ್ನಿಸ್ತಿಲ್ಲ. ಅವರು ಆಲ್ ಟೈಮ್ ಬೆಸ್ಟ್ ಇನ್ನು ಬೇಜಾನ್ ಬೌಲರ್ಸ್ ಇದ್ದಾರೆ. ನನಗೆ ಒಬ್ಬೊಬ್ರದ್ದು ಎಕ್ಸಾಂಪಲ್ ಕೊಟ್ಕೊಂಡು ಕೂತ್ಕೊಳಕ್ಕೆ ಹೋಗೋದಿಲ್ಲ, ಇವ್ರು ಬೆಸ್ಟು ಅವ್ರು ಬೆಸ್ಟು ಅಂತ ಎಲ್ಲ. ಹಂಗೆ ನೋಡೋಕೆ ಹೋದ್ರೆ ರಬಾಡಾಗಿಂತ ಇನ್ನೂ ಸುಮಾರು ಜನ ಬೌಲರ್ಸ್ ಇದ್ದಾರೆ. ಇವರು ಆಲ್ ಟೈಮ್ ಬೆಸ್ಟ್ ತೊಗೊಂಡು ಕನ್ಸಿಡ್ರೇಷನ್ಗೆ ತೊಗೊತೀರ ಅಂತಂದರೆ ರಬಾಡ ಎಷ್ಟು ಸೀಸನ್ ಆಡಿದರೆ ಅಲ್ಲಿ ಆಡಿರೋ ಸೀಸನಲ್ಲಿ ಏನು ಎಲ್ಲ ಸೀಸನು ಇಂಪ್ಯಾಕ್ಟ್ ಸಾಕಾಗಿ ಮಾಡಿಬಿಟ್ಟಿದ್ರೆ, ಒಂದೆರಡು ಸೀಸನ್ ಇಂಪ್ಯಾಕ್ಟ್ ಮಾಡಿದಾರಪ್ಪ. ಆಲ್ ಟೈಮ್ ಬೆಸ್ಟ್ ಅಂತ ಅದು ಹೆಂಗೆ ಕನ್ಸಿಡರ್ ಮಾಡಿಬಿಡ್ತಾರೆ. ಇನ್ನು ರಾಶಿದ್ ಖಾನ್ ಕನ್ಸಿಡರ್ ಮಾಡೋದ್ರಲ್ಲಿ ಅರ್ಥ ಇದೆ, ರಬಾಡನ ಕನ್ಸಿಡರ್ ಮಾಡೋದು ನನಗೇನೋ ಅರ್ಥ ಇಲ್ಲ ಅಂತ ಅನ್ನಿಸಿದೆ. ನಂಬರ್ 11 ಇಟ್ಸ್ ಬುಮ್ರಾ ಅಂತ ಇಟ್ಟಿದ್ರೆ ಬುಮ್ರಾನ ಕನ್ಸಿಡರ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಅರ್ಥ ಇದೆ. ಬುಮ್ರಾ ಮತ್ತು ರಾಶಿದ್ ಖಾನ್ ಭೂವಿನೂ ಕನ್ಸಿಡರ್ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ವೈ ರಬಾಡ ಮತ್ತು ಬೆನ್ ಸ್ಟೋಕ್ಸ್ ವೈ ಅಂತ ನನಗೆ ಕ್ವಶನು. ಸೊ ಇರೋರೆಲ್ಲ ಒಂದು ರೇಂಜ್ಗೆ ಓಕೆ, ಸೇವ್ ಆಗೋ ಕೂಡ ಪರವಾಗಿಲ್ಲ, ಓಕೆ ಸೀನಿಯರ್ ಪ್ಲೇಯರು, ಓಕೆ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು ಅಂದರೆ ಆಪರ್ಚುನಿಟಿ ಇನ್ನೂ ಇತ್ತು ಅಂದರೆ ಆಡಿರೋರು ಅಂತ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇಟ್ಟಿದ್ದಾರೆ ಅಂತ ಅನ್ಬೋದು. ಬಟ್ ವೈ ಸ್ಟೋಕ್ಸ್ ಆ್ಯಂಡ್ ರಬಾಡ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಏನೋ ಅವರ ಪರ್ಸ್ನಲ್ ಪರ್ಸ್ಪೆಕ್ಟಿವಲ್ಲಿ ಅವರು ಹಾಕಿದ್ದಾರೆ ಅಷ್ಟೇ. ಇದು ಸೀರಿಯಸ್ಲಿ ಯಾರು ಕೂಡ ಆಕ್ಸೆಪ್ಟ್ ಮಾಡೋದಿಲ್ಲ. ಇದು ಸ್ಟ್ರಾಂಗೆಸ್ಟು ಜೊತೆಗೆ ಬೆಸ್ಟು, ದಿ ಬೆಸ್ಟು ಅಂತ ಯಾರು ಕೂಡ ಆಕ್ಸೆಪ್ಟ್ ಮಾಡೋದಿಲ್ಲ. ನಾನು ಕೂಡ ಹಂಗೆ ಆಕ್ಸೆಪ್ಟ್ ಮಾಡ್ತಿಲ್ಲ. ಸ್ವಲ್ಪ ಪ್ಲೇಯರ್ಸ್ಗಳನ್ನ ಆಕ್ಸೆಪ್ಟ್ ಮಾಡ್ಬೋದು, ಬಟ್ ಎಲ್ಲರೂ ಕೂಡ ಆಕ್ಸೆಪ್ಟ್ ಸೀರಿಯಸ್ಲಿ ಮಾಡೋಕ್ಕಾಗಲ್ಲ ಇದರಲ್ಲಿ ಆಲ್ ಟೈಮ್ ಬೆಸ್ಟ್ ಅಂತ. ನಿಮಗೇನು ಅನಿಸ್ತು ಮಗ ಐ ಬಿ ಡಿವಿಲಿಯರ್ಸ್ ಅವರ ಈ ಆಲ್ ಟೈಮು ಬೆಸ್ಟು IPL ನ 11 ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮಗ. ಬಾ.